ತುಮಕೂರಿನಲ್ಲಿ ಇಂದು ನೂರಾರು ವಿದ್ಯಾರ್ಥಿಗಳು ರಸ್ತೆಗಿಳಿದು ಹಲವು ಬೇಡಿಕೆಗಳಿಗೆ ಆಗ್ರಹಿಸಿ ಪ್ರತಿಭಟನೆ ನಡೆಸಿದರು. ಎಬಿವಿಪಿ ನೇತೃತ್ವದಲ್ಲಿ ಈ ಪ್ರತಿಭಟನೆ ನಡೆದಿದೆ. ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಟೌನ್ ಹಾಲ್ ಸರ್ಕಲ್ ಬಳಿ ಸೇರಿ ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗಿದರು. ವಿದ್ಯಾರ್ಥಿಗಳ ಪ್ರಮುಖ ಬೇಡಿಕೆಗಳಾದ ಗ್ರಾಮೀಣ ಭಾಗದಲ್ಲಿ ಸರಿಯಾದ ಬಸ್ ಸೌಲಭ್ಯ ಒದಗಿಸುವುದು, ನಗರದಲ್ಲಿ ಗ್ರಾಮೀಣ ವಿದ್ಯಾರ್ಥಿಗಳಿಗೆ ಸೂಕ್ತ ಹಾಸ್ಟೆಲ್ ವ್ಯವಸ್ಥೆ ಕಲ್ಪಿಸುವುದು ಹಾಗೂ ಸ್ಕಾಲರ್ಶಿಪ್ ಬಿಡುಗಡೆ ಮಾಡುವ ಕುರಿತು ಗಮನ ಸೆಳೆದರು. ಈ ಬೇಡಿಕೆಗಳನ್ನ ಕೂಡಲೇ ಬಗೆಹರಿಸಬೇಕೆಂದು ಜೂನಿಯರ್ ಕಾಲೇಜು ಮೈದಾನದಿಂದ ಡಿಸಿ ಕಚೇರಿಯವರೆಗೆ ಪ್ರತಿಭಟನಾ ಮೆರವಣಿಗೆ ಸಾಗಿತು. ಜಿಲ್ಲಾಧಿಕಾರಿಗಳ ಮೂಲಕ ರಾಜ್ಯ ಸರ್ಕಾರಕ್ಕೆ ಮನವಿ ಸಲ್ಲಿಸಿದ ವಿದ್ಯಾರ್ಥಿಗಳು ಗ್ರಾಮೀಣ ವಿದ್ಯಾರ್ಥಿಗಳ ಶೈಕ್ಷಣಿಕ ಹಕ್ಕುಗಳನ್ನ ಕಸಿದುಕೊಳ್ಳುತ್ತಿದ್ದಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಸರ್ಕಾರ ನಿರ್ಲಕ್ಷ್ಯ ತೋರಿದರೆ ಹೋರಾಟ ತೀವ್ರಗೊಳಿಸುವುದು ನಿಶ್ಚಿತವೆಂದು ಎಚ್ಚರಿಕೆ ನೀಡಿದರು. ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ತಿಂದ ಇವತ್ತು ತುಮಕೂರಿನಲ್ಲಿ ಪ್ರತಿಭಟನೆಗೆ ಕರೆ ಕೊಟ್ಟಿದ್ವಿ. ಕಾರಣ ಏನಪ್ಪಾ ಅಂತಂದ್ರೆ 3 ಮುಖ್ಯ ಕಾರಣಗಳಿದೆ. ಒಂದು ಹಾಸ್ಟೆಲ್ ಸಮಸ್ಯೆ, ಇನ್ನೊಂದು ಬಸ್ಸಿನ ಸಮಸ್ಯೆ, ಇನ್ನೊಂದು ಸ್ಕಾಲರ್ಶಿಪ್ನ ಸಮಸ್ಯೆ. ಇವತ್ತು ನಮ್ಮೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ಕಳೆದ 2-3 ವರ್ಷಗಳಿಂದನೂ ಕೂಡ ವಿದ್ಯಾರ್ಥಿ ವೇತನಕ್ಕೆ 100 ಜನ ವಿದ್ಯಾರ್ಥಿಗಳು ಅಪ್ಲೈ ಮಾಡಿದ್ರೆ ಅದರಲ್ಲಿ 50ರಿಂದ 60% ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ಗಳು ಬರ್ತಾ ಇಲ್ಲ. ಇವತ್ತು ಬಡ ಮತ್ತು ಮಧ್ಯಮ ವರ್ಗದ ವಿದ್ಯಾರ್ಥಿಗಳು ತನ್ನ ಸ್ಕಾಲರ್ಶಿಪ್ಪನ್ನೇ ನಂಬ್ಕೊಂಡು ಓದುವಂಥ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ. ಇವತ್ತು ಪೋಷಕರು ಏನಂತಂದರೆ ಅಷ್ಟೊಂದು ಫೀಸ್ ಕೊಟ್ಟು ಓದಿಸೋದಕ್ಕಾಗಲ್ಲ, ಹಾಗಾಗಿ ಕಾಲೇಜ್ಗಳಿಗೆ ಹೋಗಬೇಡಿ, ಕೆಲಸ ಮಾಡ್ಕೊಂಡಿರಿ ಅನ್ನೋಂಥದ್ದನ್ನು ಪೋಷಕರು ಹೇಳ್ತಾರೆ. ಆದರೆ ಇವತ್ತು ಓದಿ ನನ್ನ ಭವಿಷ್ಯವನ್ನು ರೂಪಿಸ್ಕೊಳ್ಬೇಕು ಅನ್ನೋಂಥ ಎಷ್ಟೋ ವಿದ್ಯಾರ್ಥಿಗಳ ಭವಿಷ್ಯ ಅಂತಕ್ಕಂಥದ್ದು ನುಚ್ಚು ನೂರಾಗ್ತಾ ಇದೆ. ಕಳೆದ 2 ವರ್ಷಗಳಿಂದ ಸ್ಕಾಲರ್ಶಿಪ್ಗಳಂತಕ್ಕಂಥದ್ದು ಬರ್ತಾ ಇಲ್ಲ. ಯಾರು ಬಸ್ಸಿನಲ್ಲಿ ಬಂದು ಓದಬೇಕು ಅನ್ನೋಂಥ ವಿದ್ಯಾರ್ಥಿಗಳಿಗೆ ಇವತ್ತು ನಾವು ನೋಡ್ತಾ ಇರ್ಬೋದು, ಜೀವವನ್ನು ಕೈಯಲ್ಲಿ ಇಟ್ಕೊಂಡು ವಿದ್ಯಾರ್ಥಿಗಳು ಶಾಲಾ ಕಾಲೇಜುಗಳಿಗೆ ಬರುವಂಥ ಪರಿಸ್ಥಿತಿ ಎದುರಾಗಿದೆ. ಬೆಳಗ್ಗೆ ಪೀಕ್ ಅವರ್ಸಲ್ಲಿ ಕಾಲೇಜ್ಗಳಿಗೆ ಬರೋ ಟೈಮಲ್ಲಿ, ಕಾಲೇಜಿನ ಮನೆಗೆ ಹೋಗೋ ಟೈಮಲ್ಲಿ ಏನು ಡೋರನ್ನು ನೇತಾಡ್ಕೊಂಡು ಮನೆಗೆ ಹೋಗೋಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇವತ್ತು ರಾಜ್ಯಾದ್ಯಂತ ಅತ್ಯಾಚಾರ ಪ್ರಕರಣಗಳು ಜಾಸ್ತಿ ಆಗ್ತಾ ಇದೆ. ಇವತ್ತು ಹೆಣ್ಮಕ್ಳು ಮನೆಗೆ ಹೋಗಿ ಸೇರೋ ಅಷ್ಟೊತ್ತಿಗೆ 9 ಗಂಟೆ 9:30 ಆಗುತ್ತೆ ನೈಟು. ಏನಾದರೂ ಹೆಚ್ಚು ಕಡಿಮೆ ಆದರೆ ಯಾರು ಅಂತಕ್ಕಂಥ ಪ್ರಶ್ನೆ ಇವತ್ತು ವಿದ್ಯಾರ್ಥಿಗಳಲ್ಲಿ ಮನೆ ಮಾಡಿದೆ. ಅದ್ರ ಜೊತೆಗೆ ನಾವು ಇಲ್ಲೇ ಇದ್ದು ಓದ್ಕೊಳ್ಳೋಣ ಅಂತ ವಿದ್ಯಾರ್ಥಿಗಳೆಲ್ಲರೂ ಕೂಡ ಹಾಸ್ಟೆಲ್ಗಳಿಗೆ ಅಪ್ಲೈ ಮಾಡಿದ್ರೆ ಅವ್ರದ್ದು ಪರ್ಸೆಂಟೇಜ್ ಇರುತ್ತೆ, ಎಲ್ಲದೂ ಕೂಡ ಇರುತ್ತೆ. ಆದರೆ ಇವತ್ತು ಅಧಿಕಾರಿಗಳ ಬೇಜವಾಬ್ದಾರಿ ಎಷ್ಟರ ಮಟ್ಟಿಗಿದೆ ಅಂತಂದರೆ ಅಲ್ಲೋಗಿ ಸೈನ್ ಮಾಡಿಸ್ಕೊಂಡು ಬಾ, ಇಲ್ಲೋಗಿ ಸೈನ್ ಮಾಡಿಸ್ಕೊಂಬ ಅಂತ ಈ ರೀತಿ ಆಫೀಸ್ಗಳನ್ನು ಕಚೇರಿಗಳನ್ನು ಸುತ್ತಿಸುವಂಥದ್ದನ್ನು ಇವತ್ತು ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಇದು ಅಧಿಕಾರಿಗಳ ಮೇಜರ್ ನಿರ್ಲಕ್ಷ್ಯ ಇದೆ. 1800 ರೂಪಾಯಿಯನ್ನು ಊಟಕ್ಕೋಸ್ಕರ ಸರ್ಕಾರ ಹಾಸ್ಟೆಲ್ಗಳಿಗೆ ಕೊಡುತ್ತೆ. ಇವತ್ತು ಗುಣಮಟ್ಟವಾಗಿರ್ತಕ್ಕಂಥ ಊಟ ಇವತ್ತು ಹಾಸ್ಟೆಲ್ಗಳಲ್ಲಿ ಸಿಗ್ತಾ ಇಲ್ಲ. ಮತ್ತು ಯಾವುದೇ ರೀತಿ ವಾಶ್ರೂಮ್ಸ್ ಅಂತಕ್ಕಂಥದ್ದು ಹೈಜಿನಿಕ್ ಇಲ್ಲ, ಮತ್ತು ಫುಡ್ ಅಂತಕ್ಕಂಥದ್ದು ಕ್ವಾಲಿಟಿ ಇಲ್ಲ, ಬೆಡ್ಗಳಿಲ್ಲ, ಕಿಟ್ಗಳು ಸರಿಯಾಗಿ ಕೊಡಲ್ಲ. ಅಂದರೆ ಸಂಪೂರ್ಣವಾಗಿ ಶೈಕ್ಷಣಿಕ ವ್ಯವಸ್ಥೆ ಅಂತಕ್ಕಂಥದ್ದು ಇಡೀ ರಾಜ್ಯದಲ್ಲಿ ಹದಗೆಟ್ಟೋಗಿದೆ. ಇದನ್ನು ಒಂದು ವಾಕ್ಯದಲ್ಲಿ ಹೇಳ್ಬೋದು. ಇವತ್ತು ಯಾವ ಒಂದು ಕ್ಷೇತ್ರವನ್ನು ಅತ್ಯಂತ ಹೆಚ್ಚಿನದಾಗಿ ಪ್ರಾಮುಖ್ಯತೆ ಕೊಡಬೇಕಾಗಿತ್ತು ಈ ರಾಜ್ಯ ಸರ್ಕಾರ, ಅದನ್ನು ಸಂಪೂರ್ಣವಾಗಿ ನಿರ್ಲಕ್ಷಿಸಿದೆ. ಅದರ ಪರಿಣಾಮವನ್ನು ಮುಂದಿನ 20 ವರ್ಷಗಳ ಕಾಲ ನಾವು ಅನುಭವಿಸಬೇಕಾಗುತ್ತೆ. ಯಾಕೆಂದರೆ ವಿದ್ಯಾರ್ಥಿಗಳಿಗೆ ಸರಿಯಾದಂಥ ಶಿಕ್ಷಣವನ್ನು, ಕ್ವಾಲಿಟಿ ಆಫ್ ಎಜುಕೇಷನನ್ನು ಕೊಡಲಿಲ್ಲ ಅಂತಂದರೆ ಇಡೀ ಈ ಒಂದು ರಾಷ್ಟ್ರದ ನಿರ್ಮಾಣ ಅಂತಕ್ಕಂಥದ್ದು ಕಳಪೆ ಆಗ್ತದೆ. ಹಾಗಾಗಿ ರಾಜ್ಯ ಸರ್ಕಾರ ಈ ಕೂಡಲೇ ಎಚ್ಚೆತ್ತುಕೊಳ್ಬೇಕು. ಇಡೀ ರಾಜ್ಯದಲ್ಲಿ ಏನು ಶೈಕ್ಷಣಿಕ ಸಮಸ್ಯೆಗಳಿದೆ ಇದರ ಕಡೆ ಗಮನ ಕೊಡಬೇಕು. ಇದರ ಮುಖಾಂತರ ಸಮರ್ಪಕವಾದಂಥ ಹಾಸ್ಟೆಲ್ಲು, ಬಸ್ಸಿನ ಸೌಲಭ್ಯ ಮತ್ತು ಸ್ಕಾಲರ್ಶಿಪ್ಪನ್ನು ಈ ಕೂಡಲೇ ವಿದ್ಯಾರ್ಥಿಗಳ ಖಾತೆಗೆ ಜಮಾ ಮಾಡಬೇಕು ಅಂತ ವಿದ್ಯಾರ್ಥಿ ಪರಿಷತ್ನ ಮೂಲಕ ನಾವು ಇವತ್ತು ಆಗ್ರಹಿಸ್ತಾ ಇದ್ದೇವೆ. ನಾವು ಇಷ್ಟೊಂದೆಲ್ಲ ಹೋರಾಟ ಮಾಡ್ತಿದ್ದೀವಿ, ನಮಗೆ ಹಾಸ್ಟೆಲ್ ಬಗ್ಗೆ ಸಿಕ್ಕಿಲ್ಲ. ಹಾಸ್ಟೆಲ್ ಹತ್ರ ಹೋಗಿ ಆಫೀಸ್ ಹತ್ರ ಕೇಳಿದ್ರೆ ಅವ್ರು ಹೋಗ್ತಾರೆ, ನಾಳೆ ಬರ್ರಿ, ನಾಡಿದ್ದು ಬರ್ರಿ, ಮತ್ತೆ ಪೇರೆಂಟ್ಸ್ನ ಕರ್ಕೊಂಬರ್ರಿ ಅಂತ ಹೇಳ್ತಿದ್ದಾರೆ. 85 ಮೇಲೆ ಪರ್ಸೆಂಟೇಜ್ ಬಂದ್ರೂ ಕೂಡ ಹಾಸ್ಟೆಲ್ ಸಿಗ್ತಿಲ್ಲ. 1 ತಿಂಗಳಿಂದ ಅಲ್ದು ಸಾಕಾಗಿದೆ. ಎಲ್ಲರ ಹತ್ರನೂ ಹೋಗಿ ಕೇಳಿದ್ರೆ ನಾಡಿದ್ದು ಬನ್ನಿ, ನಾಳೆ ಬನ್ನಿ ಅಂತ ಹೇಳ್ತಿದ್ದಾರೆ. ನಮಗಂತೂ ತುಂಬ ಬೇಜಾರಾಗ್ತಿದೆ. ಅದಕ್ಕೋಸ್ಕರನೇ ಇವಾಗ ಇದು ಮಾಡ್ತಿದ್ದೀವಿ. ಸೊ ನಮಗೆ ಹಾಸ್ಟೆಲ್ ಸಿಗೋವರೆಗೂ ನಾವು ಬಿಡಲ್ಲ, ಇದೇ ಥರ ಹೋರಾಟ ಮಾಡ್ತೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೀವಿ. ಅದೇ ಸರ್, ಹಾಸ್ಟೆಲ್ ಸಿಕ್ಕಿಲ್ಲ, ಮತ್ತೆ ಬಸ್ ಫೆಸಿಲಿಟೀಸ್ ಇಲ್ಲ, ಮತ್ತೆ ಅಷ್ಟಕ್ಕೆ ಸ್ಕಾಲರ್ಶಿಪ್ ಇಲ್ಲ. ಅದಕ್ಕೋಸ್ಕರ ಹೋರಾಟ ಮಾಡ್ತಿದ್ದೀವಿ. ಹುಳಿಯಾಳು ಮತ್ತೆ ನಾವು ಬೆಂಗಳೂರಿಂದ ಎಲ್ಲ ಅಪ್ ಆ್ಯಂಡ್ ಡೌನ್ ಮಾಡ್ತಾರೆ ಸರ್. ಕೆಲವೊಬ್ರು ಬೆಂಗಳೂರಿಂದ ಅಪ್ ಆ್ಯಂಡ್ ಡೌನ್ ಮಾಡ್ತಿದ್ದಾರೆ, ಅವ್ರಿಗೆಲ್ಲ ಯಾರಿಗೂ ಹಾಸ್ಟೆಲ್ ಸಿಕ್ಕಿಲ್ಲ. ಸೊ ಅದಕ್ಕೋಸ್ಕರನೇ ನಾವು ಈ ಪ್ರತಿಭಟನೆ ಮಾಡ್ತಿದ್ದೀವಿ. ಮನೆಗೆ ಹೋಗೋ ಹೊತ್ತಿಗೆ 9:30-10 ಗಂಟೆ ಆಗುತ್ತೆ. ಕೆಲವೊಂದಷ್ಟು ಜನಕ್ಕೆ ಬೆಂಗಳೂರಿಂದ ಬರ್ತಿದ್ದಾರೆ. ಅವರು ಬೆಳಗ್ಗೆ ಇಲ್ಲಿಂದ ಸ್ಪೆಷಲ್ ಕ್ಲಾಸ್ ಬೇರೆ ಇರುತ್ತೆ. ಮಾರ್ನಿಂಗ್ 8 ಗಂಟೆಗೆ ಸ್ಪೆಷಲ್ ಕ್ಲಾಸ್ ಇದ್ದರೆ ಸಂಜೆ 5 ಗಂಟೆವರೆಗೂ ಕ್ಲಾಸಸ್ ಇರುತ್ತೆ. ಅವರೆಲ್ಲ ಮುಗಿಸ್ಕೊಂಡು ಹೋಗೋಷ್ಟೊತ್ತಿಗೆ ಮನೆಗೆ 8 ಗಂಟೆ 8:15 ಆಗುತ್ತೆ. ಸೊ ಅದಕ್ಕೋಸ್ಕರನೇ ನಮಗೆ ಹಾಸ್ಟೆಲ್ ಬೇಕು ಅಂತ ಹೋರಾಟ ಮಾಡ್ತಿದ್ದೀವಿ. ಬಸ್ಸಿಂದ ಯಾವ ರೀತಿ ಅಂತಂದರೆ ಬೆಳಗ್ಗೆ 8 ಗಂಟೆಗೆ ಇರುತ್ತೆ, ಮತ್ತೆ ತಿರ್ಗಿ 8:15 ಇರುತ್ತೆ. ಅದು ಬಿಟ್ಟರೆ ಯಾವುದೂ ಇರಲ್ಲ. ಕಾಲೇಜ್ ಟೈಮಿಗೆ ಪಿಕಪ್ ಆಗಲ್ಲ ಬಸ್ಗಳು. ಆ ಥರ ಸಮಸ್ಯೆಗಳಿದ್ದಾವೆ.